ಎಲ್ಲರಿಗೂ ನಮಸ್ಕಾರಗಳು. ಕನ್ನಡ ಸಿರಿ ಸಂಪದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧ ಪುಸ್ತಕಗಳು ಎಂಬ ವಿಷಯದ ಕುರಿತು ಅಭ್ಯಾಸ ಮಾಡೋಣ. ಪುಸ್ತಕಗಳು ಜ್ಞಾನ ಭಂಡಾರದ ಕೀಲಿಕೈ ಇದ್ದಂತೆ. ಪುಸ್ತಕಗಳನ್ನು ಓದುವುದರಿಂದ ಮನುಷ್ಯ ತನ್ನ ಜ್ಞಾನವನ್ನು ವಿಸ್ತರಿಸಿಕೊಳ್ಳಬಹುದು. ಈ ಜ್ಞಾನದಿಂದಲೇ ಮನುಷ್ಯ ಇಂದು ಜಗತ್ತಿನ ಎಲ್ಲ ಪ್ರಾಣಿಗಳಿಗಿಂತಲೂ ವಿಶೇಷವಾಗಿದ್ದಾನೆ. ಪುಸ್ತಕಗಳೇ ನಮ್ಮ ನಿಜವಾದ ಗುರು ಮತ್ತು ಮಾರ್ಗದರ್ಶಕ. ನಮ್ಮ ಬುದ್ಧಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಹಲವಾರು ವಿಧದ ಪುಸ್ತಕಗಳನ್ನು ನಾವು ಓದಬೇಕು. ಪುಸ್ತಕಗಳು ಮಹತ್ವದ ವಿಷಯಗಳನ್ನು ನಮಗೆ ತಿಳಿಸಿಕೊಡುತ್ತವೆ. ಇದರಿಂದ ಉತ್ತಮ ಮೌಲ್ಯಗಳು ದೊರಕುತ್ತದೆ. ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳುವುದು ತುಂಬಾ ಒಳ್ಳೆಯದು. ವೃದ್ಧಾಪ್ಯದಲ್ಲಿ ಪುಸ್ತಕಗಳು ನಮಗೆ ಊರುಗೋಲಿನಂತೆ. ದೈಹಿಕ ಶಕ್ತಿ ಕುಂದಿದರೂ ಪುಸ್ತಕಗಳನ್ನು ಓದುವುದರಿಂದ ಮಾನಸಿಕ ಸ್ಥಿರತೆಯನ್ನು ಉಳಿಸಿಕೊಳ್ಳಲು ಸಾಧ್ಯ. ವೃದ್ಧಾಪ್ಯದಲ್ಲಿ ಪುಸ್ತಕಗಳು ಸಮಯ ಕಳೆಯುವ ಸಾಧನ ಮಾತ್ರವಲ್ಲದೆ ಸಂತೋಷ, ಜ್ಞಾನ, ಮಾನಸಿಕ ಸ್ಥಿರತೆಯನ್ನು ತಂದುಕೊಡುತ್ತವೆ. ಬದುಕಿಗೆ ನವಶಕ್ತಿಯನ್ನು ತಂದುಕೊಡುತ್ತದೆ. ಸಮಯದ ಸದುಪಯೋಗವಾಗುತ್ತದೆ. ಹುಟ್ಟುಹಬ್ಬ ಅಥವಾ ಶುಭ ಸಮಾರಂಭಗಳಲ್ಲಿ ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡುವ ಹವ್ಯಾಸವನ್ನು ನಾವು ಬೆಳೆಸಿಕೊಳ್ಳಬೇಕು. ಬಾಲ್ಯದಿಂದಲೇ ಮಕ್ಕಳಿಗೆ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಮಾಡಿಸಬೇಕು. ಪುಟ್ಟ ಮಕ್ಕಳಿಗೆ ತಕ್ಕಂತಹ ಬಣ್ಣ ಬಣ್ಣದ ಚಿತ್ರಗಳಿರುವ ಆಕರ್ಷಣೀಯವಾದ ಪುಸ್ತಕಗಳನ್ನು ಮಕ್ಕಳಿಗೆ ತೋರಿಸಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಓದುವುದರಿಂದ ಜ್ಞಾನ ವೃದ್ಧಿಸುತ್ತದೆ. ವಿಜ್ಞಾನ, ಚರಿತ್ರೆ, ರಾಜಕೀಯ, ಸಾಹಿತ್ಯ ಹೀಗೆ ಹಲವಾರು ವಿಷಯಗಳ ಬಗೆಗಿನ ತಿಳುವಳಿಕೆ ಅಧಿಕವಾಗುತ್ತದೆ. ಪುಸ್ತಕದಲ್ಲಿರುವ ವಿಷಯಗಳು, ವಿಚಾರಯುಕ್ತ ಮೌಲ್ಯಗಳು ನಮ್ಮ ಮನಸ್ಸನ್ನು ಪರಿವರ್ತಿಸುತ್ತದೆ. ಪುಸ್ತಕಗಳು ಮುಂದಿನ ಜನಾಂಗಕ್ಕೆ ನೀಡಿದ ಉತ್ತಮ ಕೊಡುಗೆ ಎಂದು ವಿದ್ವಾಂಸರೊಬ್ಬರು ಹೇಳಿದ್ದಾರೆ. ಪುಸ್ತಕಗಳಲ್ಲಿ ಬರುವ ಅನೇಕ ಮಹತ್ವಪೂರ್ಣ ಅಂಶಗಳು ನಮಗೆ ಉತ್ತಮ ಜೀವನ ನಡೆಸಲು ಸಹಕಾರಿಯಾಗುತ್ತದೆ. ಪುಸ್ತಕ ಓದುವುದರಿಂದ ನಾವು ಸುಂದರವಾದ ಬದುಕನ್ನು ರೂಪಿಸಿಕೊಳ್ಳಲು ಸಾಧ್ಯ. ಒಟ್ಟಾರೆ ಪುಸ್ತಕಗಳು ಮಿತ್ರನಂತೆ ಸದಾ ನಮ್ಮ ಕೈಹಿಡಿದು ನಡೆಸುತ್ತವೆ. ಆದ್ದರಿಂದ ಓದಡೆಯಲ್ಲೆಲ್ಲ ಕೈಯಲ್ಲೊಂದು ಪುಸ್ತಕವಿರುವುದು ಒಳ್ಳೆಯದು. ಬಿಡುವಾದಾಗಲೆಲ್ಲ ಓದುವುದರಿಂದ ಸಮಯದ ಸದುಪಯೋಗವೂ ಆಗುತ್ತದೆ. ಅದರಲ್ಲಿನ ಸಾರವನ್ನು ಅರಿಯುವುದರಿಂದ ಮನಸ್ಸಿಗೆ ಹಿತವೂ ಆಗುತ್ತದೆ. ಪುಸ್ತಕಗಳನ್ನು ಓದಲು ಹಣ ಕೊಟ್ಟು ಕೊಳ್ಳಲಾಗದವರು ಗ್ರಂಥಾಲಯಗಳಿಂದ ತಂದು ಓದಬಹುದು. ಕೇವಲ ಉಡಲು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡುವ ಬದಲು ಪುಸ್ತಕಗಳನ್ನು ಕೊಳ್ಳಲು ಹಣ ಖರ್ಚು ಮಾಡಿದರೆ ಅದರಿಂದ ಜ್ಞಾನ ವೃದ್ಧಿಯಾಗುತ್ತದೆ. ಜ್ಞಾನ ನಮ್ಮ ಜೀವನದ ದೊಡ್ಡ ಆಸ್ತಿ. ಇಂದಿನ ಯುವ ಪೀಳಿಗೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಪುಸ್ತಕಗಳನ್ನು
ಓದುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಧನ್ಯವಾದಗಳು.